ಹಾಯ್, ವೆಲ್ಕಮ್ ಟು ಗೋಕುಲ್ ಹಿತಾ ವ್ಲಾಗ್. ಟ್ರೆಡಿಷ್ನಲ್ ಆಗಿ ಮಟನ್ ಸಾಂಬಾರು ಮಾಡೋದು ಹೇಗೆ, ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಟ್ರೆಡಿಷ್ನಲ್ ಮಟನ್ ಸಾಂಬಾರನ್ನು ಮಾಡೋದು ಹೇಗೆ ಅನ್ನೋದನ್ನು ಬನ್ನಿ ಕಲಿಯೋಣ. ಮೊದಲಿಗೆ ಈರುಳ್ಳಿ, ಟೊಮೊಟೊ ಇವೆಲ್ಲವನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಮಟನನ್ನು ಬೇಯಿಸಿಟ್ಕೊಂಡಿದ್ದೀವಿ. ಅದಕ್ಕೆ ಉಪ್ಪು ಖಾರವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಟೊಮೊಟೊ ಈರುಳ್ಳಿ ಬೆಂದ ಹಾಗೆ ನಿಧಾನಕ್ಕೆ ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಬೇಯಿಸ್ಕೊಂಡು ಎಣ್ಣೆಯಲ್ಲಿ ಬೇಯ್ತಾ ಇರುವಂತಹ ಈರುಳ್ಳಿ ಟೊಮೊಟೊಗೆ ಬೇಯಿಸ್ಕೊಂಡು ಕುಕ್ಕರ್ನಲ್ಲಿ 4 ಸೀಟಿ ಹಾಕಿ ಬೇಯಿಸ್ಕೊಂಡು ರೆಡಿ ಇಟ್ಕೊಂಡಿರ್ತಕ್ಕಂಥ ಮಟನ್ಗೆ ಉಪ್ಪು ಖಾರ ಹಾಕಿ ಇಟ್ಕೊಂಡಿದ್ದೀವಿ. ಇಟ್ಕೊಂಡಿರ್ತಕ್ಕಂತಹ ಈ ಮಟನನ್ನು ಬೇಯ್ತಾ ಇರುವಂತಹ ಈರುಳ್ಳಿ ಟೊಮೊಟೊಗೆ ಇದನ್ನು ಹಾಕಬೇಕು. ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ, ಮಟನ್ ಸಾಂಬಾರು ಮಾಡುವಾಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿದರೆ ಎಣ್ಣೆಗೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಮಟನ್ ಸಾಂಬಾರನ್ನು ನಾವು ಮಾಡ್ಬೋದು. ಊಟ ಮಾಡುವಾಗ ತುಂಬ ಟೇಸ್ಟಿ ಅನಿಸುತ್ತೆ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ. ಈಗಾಗಲೇ ಅರಿಶಿನ, ಉಪ್ಪು, ಖಾರ ಪುಡಿ ಹಾಕಿಟ್ಕೊಂಡಿರ್ತಕ್ಕಂಥ ಮಟನನ್ನು ಕಲಸಿಟ್ಕೊಂಡಿದ್ದೀವಿ. ಹಾಗಾದರೆ ಮಟನ್ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಮಸಾಲ ಕೂಡ ರೆಡಿ ಇದೆ. ಕೊಬ್ಬರಿ, ಚಕ್ಕೆ, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ ಇವೆಲ್ಲವನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇಟ್ಕೊಂಡಿದ್ದೀವಿ. ಇದಿಷ್ಟು ಮಸಾಲವನ್ನು ಮಾಡ್ಕೊಳ್ಳೋದಕ್ಕೆ ರೆಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಜಾರಿಗೆ ಹಾಕಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಕೋಬೇಕು, ಸ್ವಲ್ಪ ಕೂಡ ತರಿ ಇರಬಾರ್ದು. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಎಣ್ಣೆಯಲ್ಲಿ ಬೆಂದಮೇಲೆ ಇದಕ್ಕೆ ಬೇಯಿಸಿ ಇಟ್ಟುಕೊಂಡಿರ್ತಕ್ಕಂತಹ ಮಟನನ್ನು ಖಾರ, ಉಪ್ಪು, ಅರಿಶಿನ ಕಲಿಸ್ಕೊಂಡಿರ್ತಕ್ಕಂಥ ಮಟನನ್ನು ಈಗ ಹಾಕ್ತಾಯಿದ್ದೀವಿ. ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಮಟನ್ ಕಲಿಸಿದ ನಂತರ ಚೆನ್ನಾಗಿ ಅಷ್ಟು ಕಲಿಬೇಕದು. ಸೊ ಅಷ್ಟು ಮಿಕ್ಸ್ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ. ಕುಕ್ಕರ್ ಉಳಿದಿರ್ತಕ್ಕಂಥ ಸ್ವಲ್ಪ ಖಾರ, ಉಪ್ಪು ಎಲ್ಲ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿರೋದು ಅಷ್ಟನ್ನು ಕೂಡ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ. ಈಗ ಜಾರಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಒಣ ಕೊಬ್ಬರಿಯನ್ನೇ ಯೂಸ್ ಮಾಡಬೇಕು. ಮಟನ್ ಸಾಂಬಾರಿಗೆ ಕಂಪಲ್ಸರಿ ಒಣ ಕೊಬ್ಬರಿಯನ್ನೇ ಯೂಸ್ ಮಾಡಬೇಕು. ಹಸಿ ಕೊಬ್ಬರಿ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಚೆನ್ನಾಗಾಗಲ್ಲ ಮಟನ್ ಸಾಂಬಾರು. ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಏಲಕ್ಕಿ, ಲವಂಗ, ಚಕ್ಕೆ, 2 ಮೆಣಸುಕಾಳು ಇಷ್ಟನ್ನು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಂಡಿದ್ದೀವಿ. ಸಾಂಬಾರು ಕುದೀತಾ ಇದೆ. ಚೆನ್ನಾಗಿ ಸಾಂಬಾರು ಕುದೀಲಿ. ಸಾಂಬಾರು ತುಂಬ ಚೆನ್ನಾಗಿ ಕುದ್ದ ಹಾಗೆ ಈ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ಟೇಸ್ಟಿಯಾಗಿರುತ್ತೆ. ಬೇಯಿಸ್ಕೊಂಡು ರೆಡಿ ಇಟ್ಕೊಂಡಂತಹ ಮಟನ್. ಈ ಮಟನನ್ನು ಈಗ ಆಲ್ರೆಡಿ ನಾವು ಪಾತ್ರೆಗೆ ಹಾಕಿದ್ದೀವಿ. ಈ ರೀತಿ ಕಲಿಸ್ತಾ ಇದ್ದೀವಿ. ಹಾಕಿರ್ತಕ್ಕಂಥ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೀವೊಮ್ಮೆ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ನೀವು ನೀರನ್ನು ಹಾಕ್ಕೊಳ್ಳಿ. ಸಾಂಬಾರಿಗೆ ನೀರು ಹಾಕಿ ಉಪ್ಪು ಖಾರ ಎಲ್ಲ ಕಡೆ ಸರಿ ಇದೆ ಅನ್ನೋವಾಗ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ. ಮಟನ್ ಆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಅದಕ್ಕಿನ್ನೂ ಸ್ವಲ್ಪ ನೀಟಾಗಿ ನೀರು ಹಾಕಿ ಎಷ್ಟು ಹದಕ್ಕೆ ಬೇಕು ನಿಮಗೆ, ಎಷ್ಟು ನೀರು ಬೇಕು, ಎಷ್ಟು ಸಾಂಬಾರು ಬೇಕಾಗುತ್ತೆ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕಿ ಸಾಂಬಾರನ್ನು ರೆಡಿ ಮಾಡ್ಕೊಳ್ಳಿ. ಚಿಮಣಿಯನ್ನು ಆನ್ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಲೈಟ್ ತುಂಬ ಕಡಿಮೆ ಅನ್ನಿಸ್ತಿದೆ. ಸೊ ಹಾಗಾಗಿ ಇನ್ನೊಂದು ಕಡೆ ಈಗ ಮಟನ್ ಫ್ರೈ ಮಾಡೋದು ಹೇಗೆ. ಮೊದಲನೇದಾಗಿ ನಾವು ಎಣ್ಣೆ ಇಟ್ವಿ, ಬಾಣಲಿನಲ್ಲಿ ಬಿಸಿ ಆಗಿದೆ ಎಣ್ಣೆ. ಆ ಎಣ್ಣೆಗೆ ಮೆಂತ್ಯ ಸೊಪ್ಪು ಹಾಕಿದ್ವಿ, ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂತಹ ಈರುಳ್ಳಿಯನ್ನು ಹಾಕಿದ್ವಿ. ಈರುಳ್ಳಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನೊಂದು ಕಡೆ ಬೇಯಿಸಿ ರೆಡಿ 4 ಶೀಟಿ ಮಾಡಿ ಬೇಯಿಸಿ ರೆಡಿ ಇಟ್ಕೋಬೇಕು ಕುಕ್ಕರಲ್ಲಿ ಮಟನನ್ನು. ರೆಡಿ ಇಟ್ಕೊಂಡಿರ್ತಕ್ಕಂತಹ ಮಟನ್ ಇದಕ್ಕೆ ಉಪ್ಪು, ಅರಿಶಿಣ, ಅದಕ್ಕೆ ನಿಮ್ಮ ಒಂದು ಟೇಸ್ಟಿಗೆ ತಕ್ಕನಾಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ರೆಡಿ ಇಟ್ಕೋಬೇಕು. ಇನ್ನೊಂದು ಕಡೆಗೆ ಫ್ರೈ ಆಗ್ತಾ ಇದೆ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಟೊಮೊಟೊವನ್ನು ಹಾಕ್ತಾಯಿದ್ದೀವಿ. ಟೊಮೊಟೊನ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಬೇಯ್ತಾ ಇದೆ. ಟೊಮೊಟೊ ಸೀದ್ ಬಿಡಬಾರ್ದು, ಹೊತ್ತಿ ಹೋಗಬಾರ್ದು ಅಂತ ನೀವು ಸ್ವಲ್ಪ ಆ ಕಡೆ ಈ ಕಡೆ ಸ್ಪೂನನ್ನು ಮಿಕ್ಸ್ ಮಾಡ್ತಿರಬೇಕು. ತುಂಬ ಟ್ರೆಡಿಷ್ನಲ್ ಆಗಿ ಫಾರ್ ಎಕ್ಸಾಂಪಲ್ ಈಗ ಕೆಲವು ಹೋಟೆಲ್ಗಳಲ್ಲೆಲ್ಲ ಟೇಸ್ಟಿಯಾಗಿರೋ ಮಟನ್ ಸಾಂಬಾರನ್ನು ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಅಂತೇಳಿದ್ರೆ ಇದೇ ಮೆಥಡನ್ನೇ ಅವ್ರು ಯೂಸ್ ಮಾಡೋದು. ನಮ್ಮ ಬ್ಯೂಟಿಫುಲ್ ಆಗಿರೋವಂಥ ಸ್ಮಾಲ್ ಕಿಚನ್ ಚಿಮಣಿ. ಓಕೆ, ಈಗ ಬೇಯಿಸಿ ರೆಡಿ ಇಟ್ಕೊಂಡಿರ್ತಕ್ಕಂಥ ಮಟನನ್ನು ನಾವು ಫ್ರೈಗೆ ಹಾಕ್ತಾಯಿದ್ದೀವಿ. ಮಟನ್ ಬೇಯಲಿಕ್ಕೆ ಸ್ವಲ್ಪ ನಾವು ಎಣ್ಣೆ, ಉಪ್ಪು, ಅರಿಶಿನವನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀವಿ. ಸುಮಾರು 4 ಶೀಟಿನ ಬೇಯಿಸ್ಕೊಂಡ ನಂತರ ಅದು ಕಂಪ್ಲೀಟ್ ತಣ್ಣಗಾಗೋ ಥರ ಬಿಟ್ಟು ಅನಂತರ ನಾವೇನು ಮಾಡ್ತೀವಿ, ಸಾಂಬಾರಿಗೆ ಹಾಕೋದಕ್ಕೆ ರೆಡಿ ಇಟ್ಕೊಳ್ತೀವಿ.
ಈಗ ಫ್ರೈ ರೆಡಿ ಆಗ್ತಿದೆ. ಫ್ರೈಗೆ ನಾವು ಜಾಸ್ತಿ ನೀರು ಹಾಕ್ಕೋಬಾರ್ದು. ಸ್ವಲ್ಪ ಚಪಾತಿ ಇಲ್ಲ ರೊಟ್ಟಿಗೆ ಬೇಕಾಗುವಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಬೆಂದ ನಂತರ ಮಟನ್ ಏನಾದರೂ ಚೆನ್ನಾಗಿ ಬೇಯಲಿಲ್ಲ ಅಂತೇಳಿದರೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸಬೇಕು. ನಮ್ಮ ಹದಕ್ಕೆ ಎಷ್ಟು ಉಪ್ಪು ಖಾರ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಕರೆಕ್ಟಾಗಿರ್ತಕ್ಕಂಥ ಕ್ವಾಂಟಿಟಿನಲ್ಲೇ ಉಪ್ಪು ಖಾರವನ್ನು ಹಾಕ್ಕೋಬೇಕು. ಒಂದು ಕಡೆ ಮಟನ್ ಸಾಂಬಾರು ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಮಟನ್ ಫ್ರೈ ರೆಡಿ ಆಗ್ತಿದೆ. ಮಟನ್ ಸಾಂಬಾರು ಜೊತೆ ರೊಟ್ಟಿ ಇಲ್ಲ ಚಪಾತಿ ನೀವು ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬೆಂಗಳೂರಲ್ಲೆಲ್ಲ ಮಟನ್ ಸಾಂಬಾರಿಗೆ ರಾಗಿ ಮುದ್ದೆ ಕಾಂಬಿನೇಷನ್ ಆಗಿ ಕೊಡ್ತಾರೆ. ಮಟನ್ ಫ್ರೈ ರೆಡಿ ಆಗ್ತಾ ಇದೆ, ಮಟನ್ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟ್ಫುಲ್ ಆಗಿರ್ತಕ್ಕಂಥ ಮಟನ್ ಫ್ರೈ ರೆಡಿ ಆಗ್ತಾ ಇದೆ. ನನಗೆ ಈ ಚಿಮಣಿ ತುಂಬ ಇಷ್ಟ. ತುಂಬ ಬಿಗ್ ಸೈಜ್ ಇಲ್ಲ, ತುಂಬ ಸ್ಮಾಲ್ ಸೈಜ್ ಇಲ್ಲ, ಮೀಡಿಯಮ್ ಸೈಜಲ್ಲಿದೆ. ವಾಶ್ ಮಾಡಲಿಕ್ಕೂ ತುಂಬ ಈಸಿ. ನನಗೆ ತುಂಬ ಇಷ್ಟ ಆಗಿದೆ ಈ ಚಿಮಣಿ. ನಿಮ್ಮ ಒಂದು ಒಲೆ ಗಾತ್ರ ಎಷ್ಟಿರುತ್ತೆ ಅದಕ್ಕೆ ತಕ್ಕನಾಗಿ ಚಿಮಣಿಯನ್ನು ನೀವು ಮಾಡಿಸ್ಕೊಳ್ಳಿ. ಚಿಮಣಿ ಇರೋದ್ರಿಂದ ತುಂಬ ಮನೆ ಕ್ಲೀನ್ ಇರುತ್ತೆ. ಕಿಚನ್ ಅಂತೂ ತುಂಬ ಕ್ಲೀನ್ ಇರುತ್ತೆ, ಜಾಸ್ತಿ ಜಿಡ್ಡಾಗಲ್ಲ. ನೀವು ಉಪ್ಪು ಖಾರ ನೋಡಿಕೊಂಡು ನಿಮ್ಮ ಅದಕ್ಕೆ ತಕ್ಕನಾಗೆ ಉಪ್ಪು ಖಾರವನ್ನು ಹಾಕ್ಕೊಳ್ಳಿ. ಟೇಸ್ಟ್ಫುಲ್ ಆಗಿರೋಂಥ ಮಟನ್ ಸಾಂಬಾರು ರೆಡಿ.